ದಂಪತಿ ಕನಸಿನ ಸೂರು ಕಟ್ಟೋದಕ್ಕೆ ಅಂತ ಬ್ಯಾಂಕ್ನಿಂದ ಸಾಲ ಪಡ್ಕೊಂಡಿದ್ರು. ಬಹುತೇಕ ಸಾಲವನ್ನು ಸಹ ತೀರಿಸಿದ್ರು. ಜೊತೆಗೆ ಹೊಸ ಮನೆಗೆ ಗೃಹ ಪ್ರವೇಶಕ್ಕೂ ಸಜ್ಜಾಗಿದ್ರು. ಆದರೆ ಅವರ ಕನಸಿಗೆ ಬ್ಯಾಂಕ್ ಸಿಬ್ಬಂದಿ ಶಾಕ್ ಕೊಟ್ಟಿದ್ದಾರೆ. ಏನಾಯಿತು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಇಲ್ಲಿ ಹೀಗೆ ನಿಂತಿರೋ ದಂಪತಿ ತಮ್ಮ ಕನಸಿನ ಸೂರನ್ನ ಕಟ್ಕೊಂಡಿದ್ರು. ಕಷ್ಟಪಟ್ಟು ಸಂಪಾದನೆ ಮಾಡಿ ಒಂದೊಂದು ರೂಪಾಯಿ ಕೂಡಿಟ್ಟು ಈ ಮನೆಯನ್ನ ಕಟ್ಟಿದ್ರು. ಆದ್ರೀಗ ಗೃಹ ಪ್ರವೇಶಕ್ಕೂ ಮುನ್ನವೇ ಇವರಿಗೆ ಬ್ಯಾಂಕ್ನವರು ಶಾಕ್ ಕೊಟ್ಟಿದ್ದಾರೆ. ಮನೆ ಕಟ್ಟಲು ಸಾಲ ಪಡೆದ ಮಾಲೀಕನಿಗೆ ಶಾಕ್. 41 ಲಕ್ಷ ಸಾಲಕ್ಕೆ 1 ಕೋಟಿಗೂ ಅಧಿಕ ಬಡ್ಡಿ. ಮನೆಗೆ ರಾತ್ರೋರಾತ್ರಿ ಬೀಗ ಜಡಿದ ಬ್ಯಾಂಕ್ ಸಿಬ್ಬಂದಿ. ಇವರ ಹೆಸರು ಲಿಂಗಪ್ಪ ಮತ್ತು ಲಲಿತಮ್ಮ ಅಂತ. ದೊಡ್ಡಬಳ್ಳಾಪುರ ತಾಲೂಕಿನ ಕರೇನಹಳ್ಳಿ ನಿವಾಸಿ. ಕಷ್ಟಪಟ್ಟು ದುಡಿದು ಸಾಲ ಮಾಡಿ ಈ ದಂಪತಿ 4 ಅಂತಸ್ತಿನ ಮನೆ ಕಟ್ಟಿದ್ರು. ಮನೆಯ ಕೆಲಸ ಸಹ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ. ಆದರೆ ತಡರಾತ್ರಿ ಬಂದ ಬ್ಯಾಂಕ್ ಸಿಬ್ಬಂದಿ ಮನೆಯ ಗೇಟ್ಗೆ ಬೀಗ ಜಡಿದಿದ್ದಾರೆ. ಇದರಿಂದಾಗಿ ದಂಪತಿ ಕಂಗಾಲಾಗಿದ್ದಾರೆ. ಮನೆ ಮಾಲೀಕ ಲಿಂಗಪ್ಪ ಕಳೆದ 2013ರಲ್ಲಿ ಮನೆ ಕಟ್ಟಲು ಅಂತ ಕರೂರು ವೈಶ್ಯ ಬ್ಯಾಂಕ್ನಿಂದ 41 ಲಕ್ಷ ರೂಪಾಯಿ ಸಾಲ ಪಡೆದಿದ್ರು. ಈವರೆಗೂ 35 ಲಕ್ಷಕ್ಕೂ ಅಧಿಕ ಹಣವನ್ನ ಮರುಪಾವತಿ ಸಹ ಮಾಡಿದ್ದಾರಂತೆ. ಜೊತೆಗೆ ಉಳಿದ ಹಣ ಕಟ್ಟಲು ಹೋದ್ರೆ ಬ್ಯಾಂಕ್ ಸಿಬ್ಬಂದಿ 1 ಕೋಟಿಯ 70 ಲಕ್ಷ ಹಣ ಕಟ್ಟುವಂತೆ ಶಾಕ್ ನೀಡಿದ್ರಂತೆ. ಹೀಗಾಗಿ 40 ಲಕ್ಷ ಹಣಕ್ಕೆ 1 ಕೋಟಿಯ 70 ಲಕ್ಷ ಹಣ ಯಾಕೆ ಕಟ್ಟಬೇಕು ಅಂತ ಮಾಲೀಕ ಲಿಂಗಪ್ಪ ಪ್ರಶ್ನೆ ಮಾಡಿದ್ರು. ಆದರೆ ಬ್ಯಾಂಕ್ ಸಿಬ್ಬಂದಿ ಸಮರ್ಪಕ ಉತ್ತರ ನೀಡದೆ ಮನೆ ಸೀಸ್ ಮಾಡಿದ್ದಾರಂತೆ. ವೈಶ್ಯ ಬ್ಯಾಂಕ್ದಲ್ಲಿ 2013ರಲ್ಲಿ ಮಾಡಿರೋದು. ಅದ್ರಾಗ 35 ಲಕ್ಷ ಕಟ್ಟಿದ್ದೀನಿ. 35 ಲಕ್ಷ ಕಟ್ಟಿದ್ರೂ 30 ಲಕ್ಷ ಕಟ್ಟಿ ಲಿಂಗಪ್ಪ ಅಂತ ಹೇಳಿದ್ರು. ಆದ್ರೂ ಇನ್ನೊಬ್ಬರು ಬಂದ್ಬಿಟ್ಟು ವಿಜಯ ಅಂತ 1,80 ಲಕ್ಷ ಕಟ್ಟಬೇಕಂತ ಹೇಳ್ತಾವ್ರೆ. ಇಲ್ಲ ಸರ್ ಅಷ್ಟಾಗಲ್ಲ, ಬಿಸ್ನೆಸ್ ಎಲ್ಲ ಲಾಸ್ ಆಗೈತೆ ನನಗೆ, ಮೊದಲಿರೋರು 30 ಲಕ್ಷ ಇದು ಮಾಡಿದ್ರು ಅಂತ ಹೇಳಿದ್ರು. ಅವ್ರ ಕೇಳ್ಕೊ ಹೋಗಿ ನೀನು 1,80 ಲಕ್ಷ ಕಟ್ಟಲೇಬೇಕು, ಇದಿರ್ಲಿ ಬಿಲ್ಡಿಂಗ್ ನಮ್ಗೆ ಬಿಟ್ಬಿಡು, ನಾವೇ ಇದು ಮಾಡ್ಕೊಂತೀವಿ. ಸಡನ್ ಆಗಿ ಬಂದ್ಬಿಟ್ಟು ನೈಟ್ 8 ಗಂಟೆಗೆ ಬಂದ್ಬಿಟ್ಟು ಸೀಜ್ ಮಾಡಿಬಿಟ್ಟು ಹೋಗವ್ರೆ. ಇನ್ನು ಬ್ಯಾಂಕ್ನವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ಮನೆ ಮಾಲೀಕ ಆರೋಪಿಸಿದ್ದಾರೆ. ಹೇಳ್ತಾನೆ ಅವ್ರೆ, ನಮ್ಗೆ ಇವಾಗ ಏನೋ ಜಗ್ತಾ ಇದ್ರೆ ನಾವು ಇವಾಗ ಬಾಡಿಗೆ ಮನೆಯಾಗ ಇದ್ದೀವಿ. ನಾವು ಏನೋ ಕೆಡ್ತೀವಿ ಅಂತ ನಂಬ್ತಾನೆ ಇಲ್ಲ. ಬಂದ್ಬಿಟ್ಟು ಹಿಂಗ ಆಚೆ ಹಾಕ್ಬಿಟ್ಟು ಬೀಗ ಹಾಕೊಂಡು ಹೋದ್ರೆ ನಮ್ಗೆ ಹೆಂಗ್ ಮಕ್ಕಳು ನಾವು ಎಲ್ಲಾನು ಏನೋ ಹೇಳ್ಬಿಟ್ಟು ಹೋಗಿ ಮಾಡಿದ್ರೆ ಅದೊಂದು ಲೆಕ್ಕ. ಹಿಂಗ್ ಸೀಜಂಗ್ ಮಾಡ್ತೀವಿ ಅಂದ್ರೆ ಏನೋ ನಾವು ಮುಂದಕ್ಕೆ ಏನೋ ಇಷ್ಟೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಕಟ್ತಾ ಇದ್ವಲ್ಲ, ಅದು ಇಲ್ಲ. ಏಕ್ದಮ್ ಬಂದ್ಬಿಟ್ಟು ನೈಟೇ ಹಾಕ್ಬಿಟ್ಟು ಹೊರಟವ್ರೆ. ಕನಸಿನ ಗೂಡು ಕಟ್ಟಿದ್ದವರಿಗೆ ಬ್ಯಾಂಕ್ನವರು ಕೊಟ್ಟ ಶಾಕ್ಗೆ ಬೆಚ್ಚಿ ಬಿದ್ದಿದ್ದಾರೆ. ಸದ್ಯ ನ್ಯಾಯಕ್ಕಾಗಿ ಕುಟುಂಬಸ್ಥರು ಪೊಲೀಸರು ಮತ್ತು ಕೋರ್ಟ್ ಮೊರೆ ಹೋಗಿದ್ದಾರೆ. ಮಂಜುನಾಥ್ ದಿನೂರ್, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಆ ದಂಪತಿ ಕನಸಿನ ಸೂರು ಕಟ್ಟೋದಕ್ಕೆ ಅಂತ ಬ್ಯಾಂಕ್ನಿಂದ ಸಾಲ ಪಡ್ಕೊಂಡಿದ್ರು. ಬಹುತೇಕ ಸಾಲವನ್ನು ಸಹ ತೀರಿಸಿದ್ರು. ಜೊತೆಗೆ ಹೊಸ ಮನೆಗೆ ಗೃಹ ಪ್ರವೇಶಕ್ಕೂ ಸಜ್ಜಾಗಿದ್ರು. ಆದರೆ ಅವರ ಕನಸಿಗೆ ಬ್ಯಾಂಕ್ ಸಿಬ್ಬಂದಿ ಶಾಕ್ ಕೊಟ್ಟಿದ್ದಾರೆ. ಏನಾಯಿತು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಇಲ್ಲಿ ಹೀಗೆ ನಿಂತಿರೋ ದಂಪತಿ ತಮ್ಮ ಕನಸಿನ ಸೂರನ್ನ ಕಟ್ಕೊಂಡಿದ್ರು. ಕಷ್ಟಪಟ್ಟು ಸಂಪಾದನೆ ಮಾಡಿ ಒಂದೊಂದು ರೂಪಾಯಿ ಕೂಡಿಟ್ಟು ಈ ಮನೆಯನ್ನ ಕಟ್ಟಿದ್ರು. ಆದ್ರೀಗ ಗೃಹ ಪ್ರವೇಶಕ್ಕೂ ಮುನ್ನವೇ ಇವರಿಗೆ ಬ್ಯಾಂಕ್ನವರು ಶಾಕ್ ಕೊಟ್ಟಿದ್ದಾರೆ. ಮನೆ ಕಟ್ಟಲು ಸಾಲ ಪಡೆದ ಮಾಲೀಕನಿಗೆ ಶಾಕ್. 41 ಲಕ್ಷ ಸಾಲಕ್ಕೆ 1 ಕೋಟಿಗೂ ಅಧಿಕ ಬಡ್ಡಿ. ಮನೆಗೆ ರಾತ್ರೋರಾತ್ರಿ ಬೀಗ ಜಡಿದ ಬ್ಯಾಂಕ್ ಸಿಬ್ಬಂದಿ. ಇವರ ಹೆಸರು ಲಿಂಗಪ್ಪ ಮತ್ತು ಲಲಿತಮ್ಮ ಅಂತ. ದೊಡ್ಡಬಳ್ಳಾಪುರ ತಾಲೂಕಿನ ಕರೇನಹಳ್ಳಿ ನಿವಾಸಿ. ಕಷ್ಟಪಟ್ಟು ದುಡಿದು ಸಾಲ ಮಾಡಿ ಈ ದಂಪತಿ 4 ಅಂತಸ್ತಿನ ಮನೆ ಕಟ್ಟಿದ್ರು. ಮನೆಯ ಕೆಲಸ ಸಹ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ. ಆದರೆ ತಡರಾತ್ರಿ ಬಂದ ಬ್ಯಾಂಕ್ ಸಿಬ್ಬಂದಿ ಮನೆಯ ಗೇಟ್ಗೆ ಬೀಗ ಜಡಿದಿದ್ದಾರೆ. ಇದರಿಂದಾಗಿ ದಂಪತಿ ಕಂಗಾಲಾಗಿದ್ದಾರೆ.
ಮನೆ ಮಾಲೀಕ ಲಿಂಗಪ್ಪ ಕಳೆದ 2013ರಲ್ಲಿ ಮನೆ ಕಟ್ಟಲು ಅಂತ ಕರೂರು ವೈಶ್ಯ ಬ್ಯಾಂಕ್ನಿಂದ 41 ಲಕ್ಷ ರೂಪಾಯಿ ಸಾಲ ಪಡೆದಿದ್ರು. ಈವರೆಗೂ 35 ಲಕ್ಷಕ್ಕೂ ಅಧಿಕ ಹಣವನ್ನ ಮರುಪಾವತಿ ಸಹ ಮಾಡಿದ್ದಾರಂತೆ. ಜೊತೆಗೆ ಉಳಿದ ಹಣ ಕಟ್ಟಲು ಹೋದ್ರೆ ಬ್ಯಾಂಕ್ ಸಿಬ್ಬಂದಿ 1 ಕೋಟಿಯ 70 ಲಕ್ಷ ಹಣ ಕಟ್ಟುವಂತೆ ಶಾಕ್ ನೀಡಿದ್ರಂತೆ. ಹೀಗಾಗಿ 40 ಲಕ್ಷ ಹಣಕ್ಕೆ 1 ಕೋಟಿಯ 70 ಲಕ್ಷ ಹಣ ಯಾಕೆ ಕಟ್ಟಬೇಕು ಅಂತ ಮಾಲೀಕ ಲಿಂಗಪ್ಪ ಪ್ರಶ್ನೆ ಮಾಡಿದ್ರು. ಆದರೆ ಬ್ಯಾಂಕ್ ಸಿಬ್ಬಂದಿ ಸಮರ್ಪಕ ಉತ್ತರ ನೀಡದೆ ಮನೆ ಸೀಸ್ ಮಾಡಿದ್ದಾರಂತೆ. ವೈಶ್ಯ ಬ್ಯಾಂಕ್ದಲ್ಲಿ 2013ರಲ್ಲಿ ಮಾಡಿರೋದು. ಅದ್ರಾಗ 35 ಲಕ್ಷ ಕಟ್ಟಿದ್ದೀನಿ. 35 ಲಕ್ಷ ಕಟ್ಟಿದ್ರೂ 30 ಲಕ್ಷ ಕಟ್ಟಿ ಲಿಂಗಪ್ಪ ಅಂತ ಹೇಳಿದ್ರು. ಆದ್ರೂ ಇನ್ನೊಬ್ಬರು ಬಂದ್ಬಿಟ್ಟು ವಿಜಯ ಅಂತ 1,80 ಲಕ್ಷ ಕಟ್ಟಬೇಕಂತ ಹೇಳ್ತಾವ್ರೆ. ಇಲ್ಲ ಸರ್, ಅಷ್ಟಾಗಲ್ಲ, ಬಿಸ್ನೆಸ್ ಎಲ್ಲ ಲಾಸ್ ಆಗೈತೆ ನನಗೆ, ಮೊದಲಿರೋರು 30 ಲಕ್ಷ ಇದು ಮಾಡಿದ್ರು ಅಂತ ಹೇಳಿದ್ರು. ಅವ್ರ ಕೇಳ್ಕೊ ಹೋಗಿ, ನೀನು 1,80 ಲಕ್ಷ ಕಟ್ಟಲೇಬೇಕು, ಇದೆಲ್ಲ ಬಿಲ್ಡಿಂಗ್ ನಮ್ಗೆ ಬಿಟ್ಬಿಡು, ನಾವೇ ಇದು ಮಾಡ್ಕೊಂತೀವಿ. ಸಡನ್ ಆಗಿ ಬಂದ್ಬಿಟ್ಟು ನೈಟ್ 8 ಗಂಟೆಗೆ ಬಂದ್ಬಿಟ್ಟು ಸೀಜ್ ಮಾಡಿಬಿಟ್ಟು ಹೋಗವ್ರೆ. ಇನ್ನು ಬ್ಯಾಂಕ್ನವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ಮನೆ ಮಾಲೀಕ ಆರೋಪಿಸಿದ್ದಾರೆ. ಹೇಳ್ತಾನೆ ಅವ್ರೆ, ನಮ್ಗೆ ಇವಾಗ ಏನೋ ಜಗ್ತಾ ಇದ್ರೆ ನಾವು ಇವಾಗ ಬಾಡಿಗೆ ಮನೆಯಾಗ ಇದ್ದೀವಿ. ನಾವು ಏನೋ ಕೆಡ್ತೀವಿ ಅಂತ ನಂಬ್ತಾನೆ ಇಲ್ಲ. ಬಂದ್ಬಿಟ್ಟು ಹಿಂಗ ಆಚೆ ಹಾಕ್ಬಿಟ್ಟು ಬೀಗ ಹಾಕೊಂಡು ಹೋದ್ರೆ ನಮ್ಗೆ ಹೆಂಗ್ ಮಕ್ಕಳು ನಾವು ಎಲ್ಲಾನು ಏನೋ ಹೇಳ್ಬಿಟ್ಟು ಹೋಗಿ ಮಾಡಿದ್ರೆ ಅದೊಂದು ಲೆಕ್ಕ. ಹಿಂಗ್ ಸೀಜಂಗ್ ಮಾಡ್ತೀವಿ ಅಂದ್ರೆ ಏನೋ ನಾವು ಮುಂದಕ್ಕೆ ಏನೋ ಇಷ್ಟೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಕಟ್ತಾ ಇದ್ವಲ್ಲ, ಅದು ಇಲ್ಲ. ಏಕ್ದಮ್ ಬಂದ್ಬಿಟ್ಟು ನೈಟೇ ಹಾಕ್ಬಿಟ್ಟು ಹೊರಟವ್ರೆ. ಕನಸಿನ ಗೂಡು ಕಟ್ಟಿದ್ದವರಿಗೆ ಬ್ಯಾಂಕ್ನವರು ಕೊಟ್ಟ ಶಾಕ್ಗೆ ಬೆಚ್ಚಿ ಬಿದ್ದಿದ್ದಾರೆ. ಸದ್ಯ ನ್ಯಾಯಕ್ಕಾಗಿ ಕುಟುಂಬಸ್ಥರು ಪೊಲೀಸರು ಮತ್ತು ಕೋರ್ಟ್ ಮೊರೆ ಹೋಗಿದ್ದಾರೆ. ಮಂಜುನಾಥ್ ದಿನೂರ್, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಆ ದಂಪತಿ ಕನಸಿನ ಸೂರು ಕಟ್ಟೋದಕ್ಕೆ ಅಂತ ಬ್ಯಾಂಕ್ನಿಂದ ಸಾಲ ಪಡ್ಕೊಂಡಿದ್ರು. ಬಹುತೇಕ ಸಾಲವನ್ನು ಸಹ ತೀರಿಸಿದ್ರು. ಜೊತೆಗೆ ಹೊಸ ಮನೆಗೆ ಗೃಹ ಪ್ರವೇಶಕ್ಕೂ ಸಜ್ಜಾಗಿದ್ರು. ಆದರೆ ಅವರ ಕನಸಿಗೆ ಬ್ಯಾಂಕ್ ಸಿಬ್ಬಂದಿ ಶಾಕ್ ಕೊಟ್ಟಿದ್ದಾರೆ. ಏನಾಯ್ತು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಇಲ್ಲಿ ಹೀಗೆ ನಿಂತಿರೋ ದಂಪತಿ ತಮ್ಮ ಕನಸಿನ ಸೂರನ್ನ ಕಟ್ಕೊಂಡಿದ್ರು. ಕಷ್ಟಪಟ್ಟು ಸಂಪಾದನೆ ಮಾಡಿ 1 ರೂಪಾಯಿ ಕೂಡಿಟ್ಟು ಈ ಮನೆಯನ್ನ ಕಟ್ಟಿದ್ರು. ಆದ್ರೀಗ ಗೃಹ ಪ್ರವೇಶಕ್ಕೂ ಮುನ್ನವೇ ಇವರಿಗೆ ಬ್ಯಾಂಕ್ನವರು ಶಾಕ್ ಕೊಟ್ಟಿದ್ದಾರೆ. ಮನೆ ಕಟ್ಟಲು ಸಾಲ ಪಡೆದ ಮಾಲೀಕನಿಗೆ ಶಾಕ್. 41 ಲಕ್ಷ ಸಾಲಕ್ಕೆ 1 ಕೋಟಿಗೂ ಅಧಿಕ ಬಡ್ಡಿ. ಮನೆಗೆ ರಾತ್ರೋರಾತ್ರಿ ಬೀಗ ಜಡಿದ ಬ್ಯಾಂಕ್ ಸಿಬ್ಬಂದಿ. ಇವರ ಹೆಸರು ಲಿಂಗಪ್ಪ ಮತ್ತು ಲಲಿತಮ್ಮ ಅಂತ. ದೊಡ್ಡಬಳ್ಳಾಪುರ ತಾಲೂಕಿನ ಕರೇನಹಳ್ಳಿ ನಿವಾಸಿ. ಕಷ್ಟಪಟ್ಟು ದುಡಿದು ಸಾಲ ಮಾಡಿ ಈ ದಂಪತಿ 4 ಅಂತಸ್ತಿನ ಮನೆ ಕಟ್ಟಿದ್ರು. ಮನೆಯ ಕೆಲಸ ಸಹ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ. ಆದರೆ ತಡರಾತ್ರಿ ಬಂದ ಬ್ಯಾಂಕ್ ಸಿಬ್ಬಂದಿ ಮನೆಯ ಗೇಟ್ಗೆ ಬೀಗ ಜಡಿದಿದ್ದಾರೆ. ಇದರಿಂದಾಗಿ ದಂಪತಿ ಕಂಗಾಲಾಗಿದ್ದಾರೆ. ಮನೆ ಮಾಲೀಕ ಲಿಂಗಪ್ಪ ಕಳೆದ 2013ರಲ್ಲಿ ಮನೆ ಕಟ್ಟಲು ಅಂತ